ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರೋದು. ನೋಡಿ, ನಾವು ನಮ್ಮ ಬಿಡಿ ಅಧ್ಯಕ್ಷರು ಇಲ್ಲಿ ಫುಟ್ಬಾಲ್ ಅಧ್ಯಕ್ಷರು, ಸೊ ಎಲ್ಲ ಫುಟ್ಬಾಲ್ ಲವರ್ಸ್ ಎಲ್ಲ ನನಗೆ ಬಹಳ ಜನ ರಿಕ್ವೆಸ್ಟ್ ಮಾಡಿದ್ರು, ಮೇಲ್ ಕಳಿಸ್ತಾ ಇದ್ರು, ಟ್ವೀಟ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವರ ಭಾವನೆ ಹತ್ಕೊಂಡು ನಾವು ಕ್ರೀಡೆನ ಪ್ರೋತ್ಸಾಹ ಮಾಡಬೇಕು. ಪ್ರತಿಯೊಬ್ಬ ಯುವಕನಲ್ಲಿ, ಮನುಷ್ಯನಲ್ಲಿ, ಹೆಣ್ಣಿರ್ಬೋದು ಗಂಡಿರ್ಬೋದು, ಯಾರು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ, ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಅವರ ಬದುಕಿನಲ್ಲಿ ಯಾವಾಗಲೂ ಕೂಡ ಕ್ರೀಡಾ ಮನೋಭಾವ ಇರ್ತದೆ. ದೇಹಕ್ಕೆ, ಮನಸ್ಸಿಗೆ ಮತ್ತು ಸಮಾಜಕ್ಕೆ ಆರೋಗ್ಯಕರವಾದಂಥ ಜೀವನವನ್ನು ನಡೆಸಬೇಕು. ಆ ದೃಷ್ಟಿಯಿಂದ ಇದು ಟೀಮ್ ಕರ್ನಾಟಕ. ಸೊ ಟೀಮ್ ಎಲ್ಲ ನಮ್ಮ ಯುವಕರು, ಗೆಲುವು ಸೋಲು ಇದ್ದೇ ಇರ್ತದೆ. ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಇಬ್ರು ಗೆಲ್ಲಕ್ಕಾಗಲ್ಲ, ಇಬ್ರು ಸೋಲಕ್ಕಾಗಲ್ಲ. ಸೊ ಅದರಿಂದ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಏನು ಕರಿತೀವಿ, ಆ ಸ್ಪಿರಿಟ್ನಲ್ಲಿ ಎಲ್ಲರೂ ಕೂಡ ಯುವಕರು ತಮ್ಮ ಬದುಕನ್ನು ಸಾಧನೆ ಮಾಡಲಿ ಅಂತೇಳಿ ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿ, ಯುವಕರ ಇಚ್ಛೆಯಂತೆ ನಾವು ಅವಕಾಶವನ್ನು ಮಾಡಿಕೊಳ್ಳೋಣ. ಎಲ್ಲ ನಮ್ಮ ಯುವಕರು ಶಿಸ್ತಿನಿಂದ ಕಾನೂನನ್ನು ಪಾಲನೆ ಮಾಡ್ತಾರೆ ಅನ್ನೋದ ಒಂದು ನಂಬಿಕೆ ನನಗೆ, ಯುವಕರ ಮೇಲೆ, ಈ ಕರ್ನಾಟಕ ರಾಜ್ಯದ ಯುವಕರ ಮೇಲೆ ನಂಬಿಕೆ. ಅದಕ್ಕೆ ನಾನು ಹಳ್ಳಿಗಳಲ್ಲೂ ಕೂಡ ಕ್ರೀಡೆನ ಪ್ರೋತ್ಸಾಹ ಮಾಡಬೇಕು ಅಂತ ಪ್ರತಿ ಪಂಚಾಯತಿಗೆ, ಪ್ರತಿ ವಾರ್ಡಲ್ಲೂ ಕೂಡ 1,000 ಕೋಟಿ ರೂಪಾಯಿ ಒಟ್ಟು 10,000 ಯುವಕರ ತಂಡನ ರಚನೆ ಮಾಡಿ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕಾಪಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಭಾರತ್ ಜೋಡೋ ಯುವಕರ ತಂಡಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡಲಿ ಅಂತೇಳಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಂದು ನೋಡ್ತಾ ಇರೋರಿಗೆ ಗೆಲ್ಬೋದು, ಸೋಲ್ಬೋದು, ಎಲ್ಲ ನಮ್ಮವರೇ. ಇಷ್ಟು ದೊಡ್ಡ ಮಟ್ಟಕ್ಕೆ ಫೈನಲ್ ಸೇರಿ ಇಡೀ ಪ್ರಪಂಚದ ಎಲ್ಲ ಕಡೆ ಯುವಕರು ಒಂದಾಗಿದ್ದಾರಲ್ಲ, ಯಾರಿಗೂ ಭೇದ ಭಾವ ಇಲ್ಲ. ಆ ಮನಸ್ಸು ಎಲ್ಲರೂ ಕೂಡ ಇರಲಿ, ಇದು ನನ್ನ ಇಚ್ಛೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.